ವೆಬ್ ಡೆವಲಪ್ಮೆಂಟ್ ಬೇಸಿಕ್ಸ್ ಕಲ್ತಾಯಿತು. ಓಕೆ, ನಿಮ್ಮ HTML ಆಯಿತು ನಿಮಗೆ, ಅದಾದ ನಂತರ CSS ಆಯಿತು, ಅದಾದ ನಂತರ ಜಾವಾಸ್ಕ್ರಿಪ್ಟ್ ಆಯಿತು. ಓಕೆ, ಈ ಎಲ್ಲ ವಿಷಯಗಳ ವಿಡಿಯೋ ಉಂಟು ಆಲ್ರೆಡಿ ನನ್ನ ಚಾನಲಲ್ಲಿ. ಜಸ್ಟ್ ಇನ್ ಕೇಸ್ ನೀವು ಈ ವಿಡಿಯೋ ಫಸ್ಟ್ ನೋಡೋದಾದರೆ ಡಿಸ್ಕ್ರಿಪ್ಷನಿಗೆ ಹೋಗಿ ನಿಮಗೆ ಕಲೀಲಿಕ್ಕೆ ಆಗ್ತದೆ. ಸೊ ಅದರಿಂದ ಡೋಂಟ್ ವರಿ ಇಫ್ ನೀವು ಈ 3 ವಿಷಯಗಳು ಆಲ್ರೆಡಿ ಕಲ್ತಾಗದಿದ್ದರೆ. ಒಂದು ಸರಿ ಈ ಎಲ್ಲ ವಿಷಯಗಳು ಕಲ್ತಾದ ನಂತರ ಅಂದರೆ HTML, CSS ಮತ್ತು ಜಾವಾಸ್ಕ್ರಿಪ್ಟ್, ನೆಕ್ಸ್ಟ್ ಸ್ಟೆಪ್ ಎಂತ ಅಂತೇಳಿ ತುಂಬ ಜನರ ಹತ್ರ ಕ್ವಶನ್ ಇರ್ತದೆ. ಓಕೆ, ಶೋರ್ಲಿ ನೀವೀಗ ಫುಲ್ ಸ್ಟ್ಯಾಕ್ ವೆಬ್ ಡೆವಲಪ್ಮೆಂಟ್ ರೋಡ್ ಮ್ಯಾಪ್ ಎಲ್ಲ ನೀವು ನೋಡಿದರೆ ನಿಮಗೆ ತುಂಬ ಕಾನ್ಸೆಪ್ಟ್ಸ್ಗಳು ಕಲೀಲಿಕ್ಕೆ ಇರ್ತದೆ ಮತ್ತು ತುಂಬ ವಿಷಯಗಳೆಲ್ಲ ಅದರಲ್ಲಿ ಇರ್ತದೆ. ಬಟ್ ಇದು ಶೋರ್ಲಿ ನಿಮಗೆ ಕಲಿಬೇಕಾಗ್ತದೆ, ಕಲಿತೀರಿ ನೀವು ಇನ್ನು ಫ್ಯೂಚರಲ್ಲಿ ಮತ್ತು ಕಂಫರ್ಟೇಬಲ್ ಆಗಿ ಅದರಲ್ಲಿ ಕೋಡ್ ಮಾಡ್ತೀರಿ. ಬಟ್ ಸಿಂಪಲ್ಲಾಗಿ ಇಮಿಡಿಯೇಟ್ ನೆಕ್ಸ್ಟ್ ಸ್ಟೆಪ್ ಎಂತ ಅಂತೇಳಿ ನೀವು ಥಿಂಕ್ ಮಾಡಿದರೆ ಅಥವಾ ನೀವು ನನ್ನ ಹತ್ರ ಕೇಳಿದರೆ, ನಾನು ಅದಕ್ಕೆ ಸಿಂಪಲ್ ಆನ್ಸರ್ ಅಂತ ಕೊಡ್ತೇನೆ ಅಂತೇಳಿದರೆ, ರಿಯಾಕ್ಟ್ ಫ್ರೇಮ್ವರ್ಕನ್ನು ಕಲೀರಿ. ಓಕೆ, ಫಸ್ಟ್ ಆಫ್ ಆಲ್ ರಿಯಾಕ್ಟ್ ಫ್ರೇಮ್ವರ್ಕ್ ಅಂತೇಳಿ ಹೇಳಿದ ತಕ್ಷಣ ತುಂಬ ಡೆವಲಪರ್ಸ್ಗಳಿಗೆ ಕೋಪ ಬರ್ತದೆ. ಎಂತಂದರೆ ರಿಯಾಕ್ಟ್ ಫ್ರೇಮ್ವರ್ಕ್ ಅಲ್ಲ, Next.js ಫ್ರೇಮ್ವರ್ಕ್, ವೆರಾಸ್ ರಿಯಾಕ್ಟ್ ಉಂಟಲ್ಲ ಇದು ಜಸ್ಟ್ ಒಂದು ಲೈಬ್ರರಿ. ಶೋರ್ಲಿ ಆ ಡಿಬೇಟ್ ಎಲ್ಲ ನಾವು ಪಾರ್ಟಿಸಿಪೇಟ್ ಮಾಡೋಣ ನೆಕ್ಸ್ಟ್ ನಿಮ್ಮದೆಲ್ಲ ಕಲ್ತಾದ ನಂತರ. ಬಟ್ ಸಿಂಪಲಾಗಿ ಹೇಳೋದಾದರೆ ರಿಯಾಕ್ಟಲ್ಲಿ ನೀವು HTML, CSS ಮತ್ತು ಜಾವಾಸ್ಕ್ರಿಪ್ಟಲ್ಲಿ ಎಂತ ಕಲ್ತಿದ್ದೀರಿ ಅದನ್ನು ಯೂಸ್ ಮಾಡಿಕೊಂಡು ಒಂದು ಪವರ್ಫುಲ್ ಮಾಡರ್ನ್ ವೆಬ್ಸೈಟನ್ನು ಬಿಲ್ಡ್ ಮಾಡಲಿಕ್ಕೆ ಆಗ್ತದೆ. ಶೋರ್ಲಿ ಈ ಪರ್ಟಿಕ್ಯುಲರ್ ಪವರ್ಫುಲ್ ಮಾಡರ್ನ್ ವೆಬ್ಸೈಟಿಗೆ ಎಕ್ಸಾಂಪಲ್ಗಳು ತೋರಿಸ್ಬೋದಾ ಅಂತೇಳಿ ನೀವು ಕೇಳಿದರೆ, ನೋಡಿ ಈ ಪರ್ಟಿಕ್ಯುಲರ್ ಯೂಟ್ಯೂಬ್ ಉಂಟಲ್ಲ, ಇದು ಶೋರ್ಲಿ ರಿಯಾಕ್ಟನ್ನು ಯೂಸ್ ಮಾಡೋದಿಲ್ಲ ಅವರು ಯೂಟ್ಯೂಬ್ ಅವರು, ಬಟ್ ಅವರು ಬೇರೆ ಯಾವುದಾದ್ರು ಒಂದು ಫ್ರಂಟ್ ಆ್ಯಂಡ್ ಫ್ರೇಮ್ವರ್ಕನ್ನು ಯೂಸ್ ಮಾಡ್ತಾರೆ. ಇದರಲ್ಲಿ ತುಂಬ ಫೀಚರ್ಸ್ಗಳು ಒಳ್ಳೆದಿರ್ತದೆ. ಎಂತಂದರೆ ಫಸ್ಟ್ ಆಫ್ ಆಲ್ ನಿಮಗೆ ಈಗ ನನ್ನ ವೀಡಿಯೋದಿಂದ ಬೇರೆ ವೀಡಿಯೋಗೆ ಕ್ಲಿಕ್ ಮಾಡೋದಾದರೆ ತುಂಬ ಸುಲಭದಲ್ಲಿ ಟ್ರಾನ್ಸಿಷನ್ ಆಗ್ತದೆ. ಬಟ್ ವ್ಯಾರಾಸ್ ನೀವೀಗ ಅಮೆಝಾನಿಗೆ ಹೋಗಿ ನೀವು ಬೇರೆ ವೆಬ್ಸೈಟಿಗೆ ಬೇರೆ ಪ್ರಾಡಕ್ಟಿಗೆ ಕ್ಲಿಕ್ ಕೊಡಿ, ಆವಾಗ ನಿಮ್ಗೆ ಎಂತ ಆಗ್ತದೆ ಅಂತ ಹೇಳಿದರೆ ಸ್ವಲ್ಪ ಲೋಡಿಂಗ್ ಟೈಮ್ ಕಾಣ್ತದೆ. ಈಗಲೇ ಈ ವಿಡಿಯೋ ಪಾಸ್ ಮಾಡಿಕೊಂಡು ನೀವು ಟೆಸ್ಟ್ ಮಾಡಿ ಬೇಕಿದ್ರೆ. ಈ ಎಲ್ಲ ಇಂಪ್ರೂವ್ಮೆಂಟ್ ಉಂಟಲ್ಲ ಯೂಟ್ಯೂಬ್ ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ವೆಬ್ಸೈಟ್ ಮತ್ತು ಹಲವಾರು ರೀತಿಯ ವೆಬ್ಸೈಟ್ಸ್ಗಳಲ್ಲಿ ಇರುವುದು ಹೇಗೆ ಅಂತೇಳಿದರೆ, ಇದು ರಿಯಾಕ್ಟ್ ಫ್ರೇಮ್ವರ್ಕನ್ನು ಯೂಸ್ ಮಾಡಿಕೊಂಡು ಮಾಡಿರುವ ಮ್ಯಾಜಿಕ್. ಸೊ ಹಾಗಾಗಿರೋದ್ರಿಂದ ಈ ಪರ್ಟಿಕ್ಯುಲರ್ ರಿಯಾಕ್ಟ್ ಫ್ರೇಮ್ವರ್ಕ್ ಉಂಟಲ್ಲ, ನಿಮಗೆ ನೆಕ್ಸ್ಟ್ ಕಲ್ತ್ರೆ ನೀವು ಎಂತೆಲ್ಲ ಸಿಂಪಲಾಗಿ ಕಾನ್ಸೆಪ್ಟನ್ನು ಕಲ್ತಿದ್ದೀರಿ ಅದನ್ನೇ ನೀವು ಡೈರೆಕ್ಟಾಗಿ ಯೂಸ್ ಮಾಡಿಕೊಂಡು ನೀವು ಪ್ರಾಜೆಕ್ಟ್ಸ್ಗಳನ್ನು ಕ್ರಿಯೇಟ್ ಮಾಡ್ಬೋದು. ಅಷ್ಟೇ ಅಲ್ಲದೆ ಈ ಪರ್ಟಿಕ್ಯುಲರ್ ರಿಯಾಕ್ಟ್ ಫ್ರೇಮ್ವರ್ಕ್ ಉಂಟಲ್ಲ, ಇದು ಫ್ರಂಟ್ ಎಂಡ್ ಇದು ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಎಂತಂದರೆ ಫುಲ್ ಸ್ಟ್ಯಾಕ್ ವೆಬ್ ಡೆವಲಪ್ಮೆಂಟಲ್ಲಿ ಫ್ರಂಟ್ ಎಂಡ್, ಬ್ಯಾಕ್ ಎಂಡ್ ಮತ್ತು ಡಾಟಾಬೇಸ್ ಈ 3 ಕಾನ್ಸೆಪ್ಟ್ ಇರ್ತದೆ. ಅದರಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಫ್ರಂಟ್ ಎಂಡ್. ಎಂತಂದರೆ ಜನರಿಗೆ ಕಾಣೋದು ಫ್ರಂಟ್ ಎಂಡ್. ಇವೊಂದು ಬ್ಯಾಕ್ ಎಂಡ್ ಮತ್ತು ಡಾಟಾಬೇಸ್ ತುಂಬ ಇಂಪಾರ್ಟೆಂಟ್, ಬ್ಯಾಕ್ ಎಂಡಲ್ಲಿ ಅದರದ್ದೇ ಕೋರ್ ಎಲ್ಲ ಅದೇ ಇರೋದು. ಬಟ್ ಫ್ರಂಟ್ ಎಂಡ್ ಉಂಟಲ್ಲ, ಜನರು ಬಂದ ತಕ್ಷಣ ನೋಡೋದು ಎಂತ ಫ್ರಂಟ್ ಎಂಡ್. ಜನರು ಬಂದ ತಕ್ಷಣ ನೋಡೋದು ಈ ಪರ್ಟಿಕ್ಯುಲರ್ ವೀಡಿಯೋದಲ್ಲಿರುವ ಬಟನ್ಸ್ಗಳು ಮತ್ತು ಬೇರೆ ಬೇರೆ ಪ್ಲೇಯರ್ಸ್ಗಳೆಲ್ಲ ಉಂಟಲ್ಲ ವಿಷಯ, ಅದನ್ನು ನೋಡೋದು. ಬಟ್ ವ್ಯಾರಾಸ್ ಬ್ಯಾಕ್ ಎಂಡಲ್ಲಿ ತುಂಬ ಜನರು ನೋಡೋದಿಲ್ಲ. ಶೋರ್ಲಿ ಬ್ಯಾಕ್ ಎಂಡ್ ಇದ್ದರೆ ಮಾತ್ರ ವರ್ಕ್ ಆಗ್ತದೆ, ಇಲ್ಲಾಂದರೆ ನಿಮ್ಮ ಯೂಟ್ಯೂಬ್ ಸಹ ವರ್ಕ್ ಆಗೋದಿಲ್ಲ. ತುಂಬ ಸಾರಿ ನೀವು ಯೂಟ್ಯೂಬಿಗೆ ಅಥವಾ ಬೇರೆ ಯಾವ್ದಾದ್ರು ವೆಬ್ಸೈಟಿಗೆ ಹೋಗುವಾಗ ಫೇಲ್ ಟು ಲೋಡ್ ಎಲ್ಲ ಬರ್ತದಲ್ಲ, ಆವಾಗ ಫ್ರಂಟ್ ಎಂಡ್ ಲೋಡ್ ಆಗ್ತದೆ ಬಟ್ ಬ್ಯಾಕ್ ಎಂಡ್ ಲೋಡ್ ಆಗೋದಿಲ್ಲ. ಸೊ ಹಾಗಾಗಿರೋದ್ರಿಂದ ರಿಯಾಕ್ಟ್ ತುಂಬ ಇಂಪಾರ್ಟೆಂಟ್ ಕಲೀಲಿಕ್ಕೆ. ಇದು ಕಲೀಲಿಕ್ಕೆ ತುಂಬ ಸುಲಭ ಸಹ. ನೀವು HTML ಯಾವ ರೀತಿ ಕೋಡ್ ಮಾಡ್ತಿದ್ದೀರಿ ಅದೇ ರೀತಿ ಕೋಡ್ ಮಾಡಲಿಕ್ಕೆ ಸ್ವಲ್ಪ ಡಿಫ್ರೆನ್ಸ್ ಇರ್ತದೆ. ಕ್ಲಾಸ್ ಅಂತೇಳಿ ಹಾಕೋ ಬದಲು ಕ್ಲಾಸ್ ನೇಮ್ ಅಂತೇಳಿ ಇರ್ತದೆ. ಮತ್ತು ಜಾವಾಸ್ಕ್ರಿಪ್ಟಲ್ಲಿ ನೀವು ಯಾವ ರೀತಿ ಡಾಮನ್ನೆಲ್ಲ ಸೆಲೆಕ್ಟ್ ಮಾಡ್ತಿದ್ದೀರಿ ಅದೇ ರೀತಿ ಸಿಲೆಕ್ಟ್ ಮಾಡ್ಬೋದು. ಬಟ್ ಇನ್ನೂ ಸಹ ಫರ್ದರ್ ಹೋಗೋದಾದರೆ ಸ್ಟೇಟ್ಸ್ಗಳನ್ನೆಲ್ಲ ಯೂಸ್ ಮಾಡಿಕೊಂಡು ನಮಗೆ ತುಂಬ ಸಿಂಪಲಾಗಿ ಸಿಲೆಕ್ಟ್ ಮಾಡಲಿಕ್ಕೆಲ್ಲ ಆಗ್ತದೆ ಡಾಮನ್ನು. ಸೊ ಹಾಗಾಗಿರೋದ್ರಿಂದ ಅದು ಅಲ್ಲಿ ಆಯಿತು. ಟೆಕ್ನಿಕಲ್ ಆಗಿ ನಾನು ರಿಯಾಕ್ಟ್ ವೀಡಿಯೋಸ್, ರಿಯಾಕ್ಟ್ ಟ್ಯುಟೋರಿಯಲ್ಲೆಲ್ಲ ನಾನು ತುಂಬ ಕಲಿಸಿದ್ದೇನೆ ಯಾವ ರೀತಿ ಮಾಡೋದು ಅಂತೇಳಿ. ಸೊ ಆವಾಗ ತುಂಬ ಜನರು ಕೇಳ್ತಾರೆ ಎಂತಕ್ಕೆ Next.js ಅನ್ನು ಯೂಸ್ ಮಾಡಬೇಕು. ಎಂತಕ್ಕಂದರೆ ನಾವು ರಿಯಾಕ್ಟ್ ಮತ್ತು Next.js ಅನ್ನು ಯಾವತ್ತೂ ಒಂದು ಒಟ್ಟಿಗೆ ಯೂಸ್ ಮಾಡ್ತೇವೆ. ಸೊ ಈ Next.js ಉಂಟಲ್ಲ, ಈ ಪರ್ಟಿಕ್ಯುಲರ್ ಫ್ರೇಮ್ವರ್ಕಲ್ಲಿ ಶೋರ್ಲಿ ನೀವು ರಿಯಾಕ್ಟಲ್ಲಿ ಎಂತೆಲ್ಲ ಮಾಡ್ತೀರಿ ಅದೆಲ್ಲ ಕಂಪ್ಲೀಟ್ ಮಾಡ್ಬೋದು. ನಿಮ್ಮ ವೆಬ್ಸೈಟ್ ಬಿಲ್ಡ್ ಮಾಡಲಿಕ್ಕೆ HTML, CSS ಮತ್ತು ಜಾವಾಸ್ಕ್ರಿಪ್ಟನ್ನು ಯೂಸ್ ಮಾಡಿಕೊಂಡು ಎಲ್ಲ ವೆಬ್ಸೈಟ್ಸ್ಗಳನ್ನು ಮಾಡಲಿಕ್ಕೆ ಆಗ್ತದೆ. ಸಿಂಪಲ್ಲಾಗಿ ಯೂಸ್ ಕೇಸ್ ಇದೆ ಇದರದ್ದು. ಬಟ್ ಇನ್ನೂ ಸಹ ನೆಕ್ಸ್ಟ್ ಸ್ಟೆಪ್ ಹೋಗ್ಬೋದು. ಇದರಲ್ಲಿ ಬ್ಯಾಕ್ ಎಂಡನ್ನು ನೀವು ಇದರಲ್ಲೇ ಬಿಲ್ಡ್ ಮಾಡ್ಬೋದು. ಯಾವುದಾದ್ರು Node.js ಅಥವಾ ಪೈಥಾನ್ ಇದು ಬ್ಯಾಕ್ ಎಂಡನ್ನು ಯೂಸ್ ಮಾಡುವ ಅಗತ್ಯ ಇಲ್ಲ. ನೀವು ಇದರಲ್ಲೇ ಒಂದು ಹೊಸ ಫೈಲನ್ನು ಕ್ರಿಯೇಟ್ ಮಾಡಿಕೊಂಡು ಯಾವ ರೀತಿ ನೀವು ಫ್ರಂಟ್ ಎಂಡಲ್ಲಿ ನೀವು ಒಂದು ವಿಷಯ ಬರಿತೀರಲ್ಲ ಅದೇ ರೀತಿ ಬ್ಯಾಕ್ ಎಂಡಲ್ಲಿ ಸಹ ಬರೆದು ನಿಮ್ಗೆ ಎಂತಾದ್ರೂ ಫಾರ್ಮನ್ನು ಸಬ್ಮಿಟ್ ಮಾಡಲಿಕ್ಕೆ ಅಥವಾ ಎಂತಾದ್ರೂ ಒಂದು APIಗೆ ಕಾಲ್ ಮಾಡಲಿಕ್ಕೆ, ಪ್ರೈವೇಟ್ APIಗೆ, ಸೊ ಇದೆಲ್ಲ ಮಾಡಲಿಕ್ಕೆ
ಈ ಪರ್ಟಿಕ್ಯುಲರ್ ನೆಕ್ಸ್ಟ್ ಜೆ ಎಸ್ ಫ್ರೇಮ್ವರ್ಕಲ್ಲಿ ಆಗ್ತದೆ. ಡಿಫ್ರೆನ್ಸ್ ಎಂತ ಅಂತ ಹೇಳಿದರೆ, ರಿಯಾಕ್ಟ್ ಫ್ರೇಮ್ವರ್ಕ್ ಉಂಟಲ್ಲ, ಇದು ನಿಮ್ಮ ವೆಬ್ಸೈಟಲ್ಲಿ ರನ್ ಆಗೋದು, ಅಂದರೆ ನಿಮ್ಮ ಬ್ರೌಸರಲ್ಲಿ ರನ್ ಆಗೋದು. ಬಟ್ ವ್ಯಾರಾಸ್ ನೆಕ್ಸ್ಟ್ ಜೆ ಎಸ್ ಉಂಟಲ್ಲ, ಇದು ಸರ್ವರಲ್ಲಿ ರನ್ ಆಗ್ತದೆ. ಸೊ ಹಾಗಾಗಿರೋದ್ರಿಂದ ನಿಮಗೆ ಯಾವುದಾದ್ರು ಒಂದು ಸರ್ವರ್ ಇದ್ದರೆ ಅದಕ್ಕೆ ನೀವು ಡಿಪ್ಲಾಯ್ ಮಾಡಿದರೆ ನಿಮ್ಮ ಬ್ಯಾಕ್ ಎಂಡ್ ಕೋಡ್ಸ್ ವರ್ಕ್ ಆಗ್ತದೆ. ನೀವು ಅದಕ್ಕೆ ಡಾಟಾಬೇಸ್ ಇದು ಕನೆಕ್ಷನ್ಸ ಕೊಡ್ಬೋದು. ಅದೆಲ್ಲ ನೆಕ್ಸ್ಟ್ ಅಪ್ಕಮಿಂಗ್ ಇದರಲ್ಲಿ ಬರ್ತದೆ, ನೀವು ಫುಲ್ ಸ್ಟ್ಯಾಕ್ ವೆಬ್ ಡೆವಲಪ್ಮೆಂಟನ್ನು ಕರೆಕ್ಟಾಗಿ ಕಲಿಯುವಾಗ. ಬಟ್ ವ್ಯಾರಾಸ್ ಈಗ ನೀವು ಜಸ್ಟ್ ರಿಯಾಕ್ಟ್ ಮತ್ತು ನೆಕ್ಸ್ಟ್ ಜೆ ಎಸ್ ಅನ್ನು ಯೂಸ್ ಮಾಡಿಕೊಂಡು ಫ್ರಂಟ್ ಎಂಡನ್ನು ಕರೆಕ್ಟಾಗಿ ಕಲೀರಿ. ಸೊ ಹೇಗೆ ಕಲಿಯೋದು ಅಂತೇಳಿ ನಿಮಗೆ ಕ್ವಶನ್ ಇದ್ದರೆ ತುಂಬ ಸಿಂಪಲ್ಲಾಗಿ ಕಲಿಬೋದು. ನೆಕ್ಸ್ಟ್ ಜೆ ಎಸ್ ವಿಡಿಯೋ ನಾನು ಮಾಡಲಿಲ್ಲ ಐ ಥಿಂಕ್ ನನ್ನ ಚಾನಲಲ್ಲಿ. ಬಟ್ ನೀವು ಕಮೆಂಟ್ ಮಾಡಿದರೆ ನೆಕ್ಸ್ಟ್ ಜೆ ಎಸ್ ಅಂತೇಳಿ ಶೋರ್ಲಿ ನಾನು ವಿಡಿಯೋ ಮಾಡ್ತೇನೆ. ನೆಕ್ಸ್ಟ್ ಜೆ ಎಸ್ ಮೇಲೆ ಸೀರೀಸೇ ಮಾಡಿಬಿಡ್ತೇನೆ, ನಿಮಗೆ ಕರೆಕ್ಟಾಗಿ ಸ್ಟೆಪ್ ಬೈ ಸ್ಟೆಪ್ ನೆಕ್ಸ್ಟ್ ಜೆ ಎಸ್ ಅನ್ನು ಯಾವ ರೀತಿ ಕಲಿಬೋದು ಅಂತೇಳಿ. ಸೊ ಅದರಿಂದ ಫಸ್ಟ್ ಆಫ್ ಆಲ್ ಈ ವಿಡಿಯೋಗೆ ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ನಾನು ವೀಡಿಯೋ ಮಾಡೋವಾಗ ನಿಮ್ಗೆ ಗೊತ್ತಾಗಬೇಕಲ್ಲ ನಾನು ನೆಕ್ಸ್ಟ್ ಜೆ ಎಸ್ ಸೀರೀಸ್ ಸ್ಟಾರ್ಟ್ ಮಾಡಿದ್ದೇನೆ ಅಂತೇಳಿ. ಮತ್ತು ಒಂದು ಕಮೆಂಟ್ ಹಾಕಿಬಿಡಿ ನೆಕ್ಸ್ಟ್ ಜೆ ಎಸ್ ಅಂತೇಳಿ, ನಾನು ನೆಕ್ಸ್ಟ್ ಜೆ ಎಸ್ ಸೀರೀಸನ್ನು ಸ್ಟಾರ್ಟ್ ಮಾಡ್ತೇನೆ. ಈ ವಿಡಿಯೋದಲ್ಲಿ ಇಷ್ಟೇ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.